ಅಯ್ಯೋ ಸುಮನಾ, ಮಾತಲ್ಲೇ ಮರ್ಡರ್ ಮಾಡ್ತೀಯ ನೀನು. ಅವಳ ಮಾತನ್ನ ನಿಜ ಮಾಡೋದಕ್ಕೆ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದ್ರೆ ಅವತ್ ನೀನು ಪೂರ್ತಿ ಸಾಯಲಿಲ್ಲ, ಇವತ್ ಸಾಯಲೇಬೇಕು ಅಂತನಾ? ಇಲ್ಲ ಅಕ್ಕ, ದೊಡ್ಡಪುಟ್ಟಮ್ಮನ ಉದ್ದೇಶ ಏನಂದ್ರೆ ಉಲೂಚಿ ಪುಟ್ಟಿ ತಾಯಿಯಾಗಿ ಇಲ್ಲೇ ಇರಬೇಕು ಅಂತ ಅನ್ಕೊಂಡ್ ಬಂದಿದ್ದಾಳೆ. ಅದಾಗೋಂಥ ಕೆಲ್ಸನಾ? ನಾವೆಲ್ಲ ಮನೆ ಬಿಟ್ಟು ಹೋಗಿ ನೀನು ನಾಗರಾಜ ಉಲುಚಿ ಪುಟ್ಟಿ ಎಲ್ಲ ಇಲ್ಲೇ ಸಂಸಾರ ಮಾಡಬೇಕು. ಆವಾಗಿದನ ವಿಲ್ಲ ಅಲ್ಲ ಮನೆ ಅಂತ ಮೊದ್ಲನ್ನಲ್ಲ, ಹಾವಿನ ಹುತ್ತ ಅಂತಾರೆ. ನಾನಿಲ್ಲಿರೋದಿಲ್ಲ ಹಾಸಿನಿ. ಉಲೂಚಿ ಪುಟ್ಟಿನ ಕರ್ಕೊಂಡು ನಾಗಲೋಕಕ್ಕೆ ಹೊರಟೋಗ್ತೀನಿ. ಡಮ್ಮೋ ಡಮ್ಮ, ಒಂದ್ಸಲ ಅಲ್ಲಿಗೆ ಹೋದ್ರೆ ವಾಪಸ್ ಬರೋದು ತುಂಬಾ ಕಷ್ಟ. ಬೇಡ ಬೊಟ್ಟಮ್ಮ, ಮಗುನ ಸುಮ್ಮನಿಂದ ದೂರ ಮಾಡ್ಬೇಡ. ನನ್ನ ಗಂಡನಿಂದ ದೂರ ಮಾಡೋಕ್ ನೋಡಿರೋ ಆ ಸುಮನ ಮೇಲೆ ನಾನು ಯಾಕೆ ದಯೆ ತೋರಿಸ್ಬೇಕು? ಹೇಳ್ಬೇಕು ಅಂದ್ರೆ ಅವಳನ್ನ ನಾನು ಕಚ್ಬಿಟ್ಟು ನನ್ನ ಪಾಡಿಗೆ ಹೋಗ್ಬೇಕಿತ್ತು. ಉಲೂಚಿನ ನೋಡ್ಕೊಳ್ಳೋರು ಯಾರು ಇರಲ್ಲ ಅಂತ ಸುಮ್ಮನೆ ಅದೆ. ಇದೇ ಮಾತು ಮೇಲಿರು ಬೊಟ್ಟಮ್ಮ, ನಿನಗಾದಾಗೆಲ್ಲ ಬಂದು ಹೋಗು. ಬಿಡುವಿದ್ದಾಗಲ್ಲ, ಸುಮನ ಇಲ್ಲದೆ ಇದ್ದಾಗ ಬಂದು ಹೋದ್ರೆ ಇನ್ನೂ ಒಳ್ಳೇದು. ಸುಮನಾಗಿ ಹೆದರ್ಕೊಂಡು ನನ್ನ ಮಗುನ 6 ತಿಂಗಳಿಗೆ ಒಂದ್ಸಲ ನೋಡ್ಬೇಕಾ? ಅರ್ಥ ಮಾಡ್ಕೋ ಬೊಟ್ಟಮ್ಮ. ಇಲ್ಲ ನೈನಿ, ನಿನ್ನ ಒಳ್ಳೆತನದಿಂದನೇ ನಿನ್ ತಂಗಿ ಇನ್ನೂ ಬದುಕಿದಾಳೆ. ಇಲ್ಲ ಅಂದಿದ್ರೆ ಯಾವತ್ತೋ ಸಾಯಿಸ್ಬಿಡ್ತಾ ಇದ್ದೆ. ಈ ಸಲ ಸುಮ್ಮನೆ ಇರಲ್ಲ. ಬೊಟ್ಟಮ್ಮ ಬೊಟ್ಟಮ್ಮ, ನೈನಿ ಹೊಟ್ಟೆ ಹೋದ್ಲು. ಮತ್ತೆ ಬರ್ತಾಳೆ, ಆದ್ರೆ ಈ ಸಲ ಹುಷಾರಾಗಿರ್ಬೇಕು. ಅಯ್ಯೋ, ಒಬ್ಬನೇ ಸಿಗಾಕೊಂಡೆ. ಅಪ್ಪಿ ತಪ್ಪಿ ಏನಾದರೂ ಮಾತಾಡ್ತಿದ್ರೆ ಮಾಮ್ ಜೊತೆಲಿ ಎದ್ದು ನನ್ನ ಕಂಟ್ರೋಲ್ ಮಾಡ್ತಿದ್ರು. ಅಮ್ಮ ಹುಷಾರಾಗಿ ಮಾತಾಡಬೇಕು. ಸ್ವಾಮಿ, ಅಖಂಡ ಸ್ವಾಮಿಗಳೇ, ಸ್ವಾಮಿ ನಮಸ್ಕಾರ ಸ್ವಾಮಿ. ಧ್ಯಾನ ಮಾಡ್ತಾ ಇದ್ರಾ? ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಕೋಬೇಡಿ. ನಮ್ಮ ಮಾಮ್ ನಿಮ್ಮನ್ನ ಭೇಟಿ ಮಾಡಕ್ಕೆ ಹೇಳಿದ್ರು. ವಿಷಯ ಏನು ವಲ್ಲಭ? ನೀವು ಕಣ್ಮುಚ್ಕೊಂಡ್ರೆ ಎಲ್ಲಾನು ಗ್ರಹಿಸ್ತೀರಾ ಅಂತ ಹೇಳಿದ್ರು. ಒಂದ್ಸಲ ಕಣ್ಣು ಮುಚ್ಚಲ ಆಟ ಆಡೋಣ ಸ್ವಾಮಿ. ನನ್ ಜೊತೆ ಆಟ ಆಡ್ತಾ ಇದೀಯಾ? ಅಯ್ಯೋ ಕ್ಷಮಿಸ್ಬೇಕು, ನೀವು ದಿವ್ಯ ದೃಷ್ಟಿ ನೋಡ್ಬೇಕು ಸ್ವಾಮಿ. ನಿಮ್ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ಹೌದಾ ಸ್ವಾಮಿ? ಪಕ್ಕದಲ್ಲೇ ಪ್ರಸಾದ ಏನಿಟ್ಟಿದ್ರು? ಖಾರ ಪೊಂಗಲ, ಸಕ್ಕರೆ ಪೊಂಗಲ? ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಆಗೋ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದ್ರಿಂದ ನೀವು ಅನ್ಕೊಂಡಿರೋ ಕೆಲ್ಸ ನೆರವೇರುತ್ತೆ. ಏನ್ ಮಾಡ್ಬೇಕು ಅಂತನಾದ್ರೂ ಹೇಳಿ ಸ್ವಾಮಿ. ಅದನ್ನ ತಗೊಂಡ್ ಬಾ. ತಗೊಂಡೆ ಸ್ವಾಮಿ. ಅದರಲ್ಲಿ ಅಕ್ಕಿ ಹಿಟ್ಟಿದೆ, ಮನೆಗೆ ತಗೊಂಡು ಹೋಗು. ಹೌದಾ? ಯಾಕೆ? ಅಕ್ಕಿ ರೊಟ್ಟಿ ಮಾಡ್ಬೇಕಾ, ಆಂಬೋಡೆ ಮಾಡ್ಕೋಬೇಕಾ ಇದ್ರಲ್ಲಿ? ಅದನ್ನ ತಲೆ ಮೇಲೆ ಹಾಕೊಂಡು ತಲೆ ಸ್ನಾನ ಮಾಡು. ಸರಿ ಸ್ವಾಮಿ.
ಮೂರ್ಖ! ಕರೆದ್ರ ಸ್ವಾಮಿ? ನಿನ್ನ ಹೀಗೆ ಕರೆದ್ರೆ ಮಾತ್ರ ನೀನು ಉತ್ತರ ಕೊಡೋದು ಅನ್ಸತ್ತೆ. ಪರವಾಗಿಲ್ಲ ಬಿಡಿ ಸ್ವಾಮಿ, ದೊಡ್ಡವರು ನೀವೇನು ಹೇಳಿದ್ರು ಕೇಳಲೇಬೇಕು. ಹಾ, ಅವಾಗ್ಲೇ ಬುದ್ಧಿ ಶಕ್ತಿ ಎಲ್ಲ ಜಾಸ್ತಿ ಆಗುತ್ತೆ ಅಂತ ನಮ್ಮ ಮಾಮ್ ಹೇಳ್ತಿದ್ರು. ಇದನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ. ಇವಾಗ ನಾನೇನು ಹೇಳಿದೆ ಅಂತ ಆ ಹಿಟ್ಟನ್ನ ಮನೆಗೆ ತಗೊಂಡು ಹೋಗ್ತಾ ಇದೆಯಾ? ಸ್ನಾನ ಮಾಡಕ್ ಹೇಳಿದ್ರಲ್ಲ ಸ್ವಾಮಿ. ತಮಾಷೆಗೆ ಹೇಳಿದ್ದು. ಸ್ವಾಮಿ ನೀವು ಕೂಡ ಜೋಕ್ ಮಾಡ್ತೀರಾ? ಅಯ್ಯೋ ಚೀ ಕಳ್ಳ. ಏಯ್, ಹತ್ರ ಬರಬೇಡ, ಅಲ್ಲೇ ನಿಂತ್ಕೋ. ಸರಿ ಸ್ವಾಮಿ. ಮನೇಲಿರೋ ಅಕ್ಕಿ ಹಿಟ್ಟು ಖಾಲಿ ಆಗೋಗುತ್ತೆ. ಮ್ಯಾಜಿಕ್ ಮಾಡ್ತೀರಾ? ಮಾಯೆ ಅಲ್ಲ, ಮೋಸ ಮಾಡೋರೆ ತುಂಬಾ ಜನ ಇದ್ದಾರೆ ಅಲ್ಲಿ. ಈ ಅಕ್ಕಿ ಹಿಟ್ಟನ್ನ ತಗೊಂಡು ಹೋಗಿ ಕೊಟ್ರೆ ಗಾಯತ್ರಿ ದೇವಿ ಬಗ್ಗೆ ಗೊತ್ತಾಗಬೇಕಾಗಿರೋ ಸಮಾಚಾರ ನಿಮಗೆ ಗೊತ್ತಾಗುತ್ತೆ. ಹೌದಾ? ಸರಿ ಸ್ವಾಮಿ, ಇವಾಗಲೇ ಹೋಗ್ತೀನಿ. ಆಶೀರ್ವಾದ ಮಾಡಿ ಸ್ವಾಮಿ. ಸರಿ, ಹೋಗಿ ಬರ್ತೀನಿ. ಅವಸರದಲ್ಲಿ ಇವ್ ನಿನ್ನೇನು ಎಡವಟ್ಟು ಮಾಡ್ತಾರೋ ಗೊತ್ತಿಲ್ಲ. ಒಳ್ಳೆ ತೊಗೊಂಡು ಬಂದ್ರ ಇಲ್ಲಿ ಇಟ್ಬಿಡಿ, ವಾಸ್ತು ಚೆನ್ನಾಗಿದೆ. ಅಲ್ಲಿಡು ಇಲ್ಲಿಡು ಅಂತ ಬರೀ ಬಾಯಲ್ಲಿ ಹೇಳ್ತೀರಾ ಹೊರತು ನೀವು ಹೋಗಿ ಅವರಿಗೆ ಸಹಾಯ ಮಾತ್ರ ಮಾಡಲ್ಲ. ನಾನು ಇದನ್ನ ಎತ್ತಿದ್ರೆ ಅದನ್ನ ನೆಕ್ಸ್ಟ್ ಕ್ಷಣನೇ ನಿನ್ನನ್ನು ಎತ್ತಬೇಕು. ಅಮ್ಮ, ವರ್ಣನ ತಂದಿಟ್ಟಿದ್ದೀನಿ. ತೊಳೆದ್ರಿ ಅಲ್ವಾ? ಸ್ವಚ್ಛವಾಗಿ. ಹುಣಸೆ ಹಣ್ಣಿಂದ ಕ್ಲೀನ್ ಮಾಡ್ದ ನಂದೇಶ. ಪಾತ್ರೆಗೆ ಹುಣಸೆಹಣ್ಣು ಹಾಕಿ ತಿಕ್ತಾರೆ, ಆದ್ರೆ ಕಲ್ಲಿಗೆ ಯಾಕೆ? ಇವತ್ತಿದು ಬರೀ ಕಲ್ಲು ಮಾತ್ರ ಅಲ್ಲ ಮಾತೆ. ನೀನು ಹೊಟ್ಟೆಯಲ್ಲಿ ಹುಟ್ಟಿರೋ ಆ ಮಗುವಿನ ವಿವರವನ್ನ ಹೇಳೋದಕ್ಕೆ ಕೇಂದ್ರ ಬಿಂದು ಆಗತ್ತೆ. ವಿಶಾಲಾಕ್ಷಿ ಪೂಜೆ ಮಾಡದೇ ಇರೋ ಥರ ತಡಿಬೇಕು ನಾವು. ನೈನಿಗೆ ಡೌಟ್ ಬಂದರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೇನು ತೊಗೊಂಬರ್ಬೇಕು? ಅದಕ್ಕೆ ಹಾಲು ಕಬ್ಬು ಬೇಕು ಅಂತ ವಿಶಾಲಾಕ್ಷಿ ಹೇಳಿದ್ಲಲ್ವಾ? ಹಾಗೆ 3 ಮುದ್ದೆ ಮಾಡೋಷ್ಟು ಅಕ್ಕಿ ಹಿಟ್ಟು ಕೂಡ ಬೇಕು ನನಗೆ. ಆಯಿತು. ನೀವೇ ಎಲ್ಲ ಕೆಲಸ ಮಾಡಿದ್ರೆ ಹೇಗ್ರಿ? ನೀನು ಹೇಗೂ ಕೆಲಸ ಮಾಡಲ್ಲ, ನಮಗಾದ್ರೂ ಕೆಲಸ ಮಾಡಕ್ ಬಿಡು. ವಿಕ್ರಾಂತ್, ಅಕ್ಕಿ ಹಿಟ್ಟು ಎಲ್ಲಿರತ್ತೆ ಅನ್ನೋದು ನಿನಗೆ ಗೊತ್ತಿರಲ್ಲ. ನಾನು ತಗೊಂಡ್ ಬರ್ತೀನಿ. ಮಿಕ್ಕಿದ್ದೆಲ್ಲ ನೀವೇ ತಗೊಂಡ್ ಬನ್ನಿ. ಆ ಕಬ್ಬನ್ನು ನೀನೇ ತಗೊಂಡ್ ಬಾ. ಆಯಿತು. ಅದಕ್ಕೆ ವಿಶಾಲ್, ಈ ಪ್ರೊಸೀಜರ್ನ ನಾನೇ ತಡಿತೀನಿ ಇವತ್ತು. ಆಲ್ ದ ಬೆಸ್ಟ್. ಅದಕ್ಕೆ ಬಟ್ ಬಿ ಕೇರ್ಫುಲ್. ಅರಿಶಿನದ ಗೌರಿ ಮಾಡಿದ್ಯಾ? ತುಳಸಿ ಮಾತೆ ಚಿಕ್ಕಮ್ಮ. ಓ, ಒಂದು ತುಳಸಿ ಗಿಡನ ಪೂಜೆ ಮಾಡಿದ್ರೆ ಸಾಕು, ಲಕ್ಷ್ಮಿ ಮತ್ತೆ ನಾರಾಯಣನ ಪೂಜೆ ಮಾಡ್ದಂಗೆ. ಎಷ್ಟೇ ಚಿಕ್ಕ ವಯಸ್ಸಲ್ಲಿ ನಮಗ್ ಗೊತ್ತಿಲ್ದಿರೋ ಪೂಜೆ ವಿಧಿವಿಧಾನಗಳನ್ನ ನೀನ್ ತಿಳ್ಕೊಂಡಿರೋದು ದೊಡ್ಡ ವಿಷಯನೇ ತಂಗ್ಯವ್ವ. ನಿತ್ಯ ಅಮ್ಮ ಪೂಜೆಯಲ್ಲೇನೆ ತಲ್ಲೀನರಾಗಿರ್ತಾರಲ್ಲ ಪಾವನ ಮೂರ್ತಿ. ಅರ್ಚನೆ ಅಭಿಷೇಕ ಇಲ್ದೇ ಇರೋಂತ ಕ್ಷಣನಾದ್ರೂ ಇರುತ್ತಾ ಹೇಳು? ಒಟ್ನಲ್ಲಿ ಗಾಯತ್ರಿ ಅತ್ತೆ ಬಗ್ಗೆ ಗೊತ್ತಾಗತ್ತಲ್ಲ ಅನ್ನೋ ಖುಷಿ ನಮ್ಮ ಅಕ್ಕನ ಮುಖದಲ್ಲಿ ಕಾಣಿಸ್ತಿದೆ ಹೊರತು ವಿಶಾಲ್ ಭಾವನೆ ಏನೂ ಎಕ್ಸ್ಪ್ರೆಸ್ ಮಾಡ್ತಿಲ್ಲ.
ಬ್ರೋ ತನ್ನ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗದೆ ಮನ್ಸಲ್ಲೇ ಎಲ್ಲ ಎಮೋಷನ್ಸ್ ತಡೆದಿಟ್ಕೊಂಡಿದ್ದಾನೆ ಅನ್ಸುತ್ತೆ. ಯಾ ಅಫ್ಕೋರ್ಸ್. ಅತ್ತಿಗೆ ಯಾಕೋ ಇನ್ನೂ ಹೊರಗಡೆ ಬಂದೇ ಇಲ್ವಲ್ಲ? ಹಾಲನ್ನು ಚೆಲ್ಬಿಟ್ರೆ ತಕ್ಷಣ ಎದುರುಗಡೆ ಮನೇಲೋ ಪಕ್ಕದ ಮನೇಲೋ ಇಸ್ಕೊಂಡು ಬರ್ತಾರೆ. ಏನು ಮಾಡಲಿ? ಅದೇ ನಾನು ಅಕ್ಕಿ ಹಿಟ್ಟನ್ನು ಚೆಲ್ಬಿಟ್ರೆ ತಕ್ಷಣ ಮಾಡೋಕ್ಕಾಗಲ್ಲ. ಅವ್ರನ್ನ ಇವ್ರನ್ನ ಕೇಳಿದ್ರೆ ಒಂದು ವೇಳೆ ಇದ್ರೂ ಕೂಡ ಕೊಡದೇ ಇರ್ಬೋದು. ನೈನಿ, ಇತ್ತಗೋ ಹಾಲು. ಆ ಡಬ್ಬಿ ಯಾಕೆ? ಅಕ್ಕಿ ಹಿಟ್ಟು ಖಾಲಿ ಆಗಿದೆ ಅಂತ ತೋರ್ಸೋದಕ್ಕೆ ತಗೊಂಡು ಬಂದೆ ಆಂಟಿ. ಓ, ಅದೇನಕ್ಕ, ನೆನ್ನೆ ನೋಡಿದಾಗ ಡಬ್ಬಿಲಿ ಅಕ್ಕಿ ಹಿಟ್ಟಿತ್ತಲ್ವಾ? ಹಾಂ, ಪೂಜೆ ನಿಲ್ಲಿಸ್ಬೇಕು ಅಂತ ಅತ್ತಿಗೆನೆ ಖಾಲಿ ಮಾಡಿರಬೇಕು. ಹಾಲೇನೋ ತಗೊಂಡ್ ಬಂದ್ರಿ, ಅಕ್ಕಿ ಹಿಟ್ಟಿಲಿಂದ ತರ್ತೀರಮ್ಮ? ನಾನು ತಂದಿದ್ದೀನಿ ಮಾವ, ತಗೊಳ್ಳಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ನೀನು ಹೆಂಗೆ ತೊಗೊಂಬಂದೆ ಬ್ರೋ? ಲೇ, ಇದೇನು ದೊಡ್ಡ ಭಾರ ಇದೆಯೇನಾ? ಮಿಸ್ಟರ್ ಹಸ್ಬೆಂಡು, ಅದನ್ನು ಹೊತ್ಕೊಂಡು ಬಂದ್ರಾ ಅಂತಲ್ಲ, ಮನೇಲಿ ಅಕ್ಕಿ ಹಿಟ್ಟಿಲ್ಲ ಅನ್ನೋದು ನಿಮಗೆ ಗೊತ್ತು ಅಂತ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ನಿಮ್ಮಮ್ಮ ಎಲ್ಲಿ? ಅದು ನನಗೆ ಅರ್ಥ ಆಯ್ತು, ಏನೋ ಮನೆ ಹಾಳು ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ ಬಿಡಿ ಅವರು. ಅಷ್ಟಕ್ಕೂ ಅಕ್ಕಿ ಹಿಟ್ಟು ತಗೊಂಬರಕ್ಕೆ ಹೇಳಿದ್ಯಾರು? ನಾನೇ ಹೇಳಿದೆ ತಗೊಂಡ್ ಬನ್ನಿ ಅಂತ. ನೀನು ಬ್ರೋ ಕಾಲ್ ಮಾಡಿ ಅಕ್ಕಿ ಹಿಟ್ಟೇ ಬೇಕು ಅಂತ ಕೇಳಿದ್ಯಾ? ಹೌದು ರೀ, ಪುಣ್ಯ ಬರ್ಲಿ ಅಂತ ನೆನ್ನೆ ಸಂಜೆ ಇರುವೆಗಳಿಗೆ ಅಕ್ಕಿ ಹಿಟ್ಟು ಹಾಕಿದ್ದೆ. ಪೂಜೆಗೆ ಬೇಕು ಅಂದಿದ್ದಕ್ಕೆ ತಕ್ಷಣ ವಲ್ಲ ಭಾವಂಗೆ ಹೇಳಿದೆ ತಗೊಂಡ್ ಬನ್ನಿ ಅಂತ. ತಗೊಂಡ್ ಬಂದ್ರು. ಇದು ಏನು ದೊಡ್ಡ ಸಹಾಯ ಅಲ್ಲ ಬಿಡು, ಅವಶ್ಯಕತೆ ಇತ್ತು ಅಂತ ತಗೊಂಬಂದೆ ಅಷ್ಟೇ. ನಿಜಾನೇ, ಸಮಯಕ್ಕೆ ಸರಿಯಾಗಿ ತಗೊಂಡ್ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಅಮ್ಮ, ಆ ಅಕ್ಕಿ ಹಿಟ್ಟಿಂದ 3 ಮುದ್ದೆ ಮಾಡು. ಅದೇ ವಿಶಾಲಾಕ್ಷಿ. ಭಾವ, ಅದು ನಿಲ್ಕೊಡಿ. ತಗೊಳಮ್ಮ. ಹೇಳಿದ ಕೆಲಸ ಮಾಡಲ್ಲಾದ್ರೆ ಈ ಥರದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀರಾ ನೀವು. ಯಾವುದಕ್ಕಾದ್ರೂ ಟೈಮ್ ಬರ್ಬೇಕಲ್ವಾ ವಾಸಿನಿ? ಈ ಮನೆಯವರಿಗೆ ಪೂಜೆ ಅಂತ ಹೇಳಿದ್ರು, ಆದ್ರೆ ಯಾಕೆ ಅಂತ ಗೊತ್ತಾ ವಲ್ಲಭ? ಹೇಳಿದ್ರೆ ಅಲ್ವಾ? ಗಾಯತ್ರಿ ದೇವಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಓ, ಹೌದು ಬಾಬಾ, ಆ ಪೂಜೆ ಏನಾದ್ರು ಮಾಡಿದ್ರೆ ದೊಡ್ಡತೆ ಬಗ್ಗೆ ಗೊತ್ತಾಗತ್ತಂತೆ. ಅದ್ಯಾವ ರೀತಿ ತಿಳ್ಕೊಬೋದು? ನಮಗೂ ಅದೇ ಕುತೂಹಲ ಕಣೋ. ವಿಶಾಲ್ ಮುಖದಲ್ಲಿ ಟೆನ್ಷನ್ ನೋಡ್ತಾ ಇದ್ರೆ ಏನೋ ಭಯ ಆಗ್ತಾ ಇದೆ. ಈ ಮಗು ಅವಂದೇ ಅಂತ ಗೊತ್ತಾದ್ರೆ ಏನಪ್ಪ ಪರಿಸ್ಥಿತಿ?
3 ಮುದ್ದೆ ಮಾಡಿದ್ದೀನಿ ವಿಶಾಲಾಕ್ಷಿ. ದೀಪಾರಾಧನೆ ಮಾಡಿದ್ಯಲ್ವಾ ಅಮ್ಮ? ಒಂದು ಮುದ್ದೆನ ತುಳಸಿ ಮಾತೆ ಹತ್ರ ಇಡು. ಆಗ್ಲಿ. ಎರಡನೇ ಮುದ್ದೆನ ಬ್ರಾಹ್ಮಣ ಮುತ್ತೈದೆಯರಿಗೆ ಕೊಡ್ಬೇಕು. ಅವಳೆ ಕೊಟ್ಟು ಅವಳೆ ಹೇಗೆ ತಗೋತಾಳೆ? ಏನಾಯ್ತು? ಅದಕ್ಕೆ ಸುಮ್ಮನೆ ಕೊಡ್ತಾರೆ. ಅಷ್ಟೇ ಮತ್ತೆ. ಸುಮನ ಬಾ ತಗೋ. ಹಿಟ್ಟಿನ ಉಂಡೆ ಇಟ್ಕೊಂಡು ದೃಷ್ಟಿ ಬೊಮ್ಮೆ ತರ ನಿಂತ್ಕೊಳ್ಳ. ಅದೇನು ಅಷ್ಟು ಭಾರ ಇಲ್ಲ, ಎತ್ಕೋ. ಎತ್ಕೋ. ಮೂರನೇ ಮುದ್ದೆನ ಒರಳಲ್ಲಿ ಹಾಕಿ ಅದಕ್ಕೆ ಹಾಲು ಸೇರಿಸಿ ಕಬ್ಬಿನಿಂದ ಹಿಟ್ಟನ್ನು ಕುಟ್ಟಬೇಕು. ಆ ರೀತಿ ಮಾಡಿದ್ರೆ ಏನಾಗುತ್ತಮ್ಮ? ಹಾಗೆ ಕುಟ್ಟಿದಾಗ ಅದರಲ್ಲಿರೋ ಅಕ್ಕಿ ಹಿಟ್ಟು ಮತ್ತೆ ಹಾಲು ನಿನ್ನ ಹೆತ್ತ ತಾಯಿ ಗಾಯತ್ರಮ್ಮ ಅವ್ರ ಬಗ್ಗೆ ತಿಳ್ಕೊಂಡವ್ರ ಮೇಲೆ ಹೋಗಿ ಬೀಳುತ್ತೆ. ಅಂದರೆ ಅದರ ಅರ್ಥ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ವಿಕ್ರಾಂತ್. ಆ ತಾಯಿ ಬಗ್ಗೆ ತಿಳ್ಕೊಂಡಿರೋರು ಇಲ್ಲೇ ಇದ್ದಾರೆ ಅಂತ. ಅಯ್ಯೋ ದೇವ್ರೆ, ಇಷ್ಟು ದಿನ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಎಷ್ಟೇ ಹುಡ್ಕಾಡಿದ್ರು ನಮ್ಗೆಲ್ಲ ಗೊತ್ತೇ ಆಗ್ಲಿಲ್ಲ. ಇವತ್ತು ತುಂಬಾ ಸಿಂಪಲ್ ಆಗಿ ಗೊತ್ತಾಗ್ತಾ ಇದೆ. ಮಾಯಾವಿ ಹುಡುಗಿ, ಇದ್ರಲ್ಲಿ ಸಕ್ಸಸ್ ಆದ್ರೆ ನೀನೇನ್ ಕೇಳಿದ್ರು ಕೊಡಿಸ್ತೀನಿ, ಸರಿನಾ? ಎಲ್ಲ ನಂದೇ ಅಂದ್ಮೇಲೆ ಮತ್ತೆ ಹೊಸದಾಗಿ ನೀನೇನ್ ತಗೊಂಡ್ ಬರ್ತೀಯ? ಕೊಬ್ಬರಿ ಮಿಠಾಯಿ ತಗೊಂಡ್ ಬಾ ಅಂದ್ರು ತರೋದಕ್ಕೆ ಅವ್ರ ಹತ್ರ ದುಡ್ಡು ಕೂಡ ಇರಲ್ಲ. ಏನೋ ತಮಾಷೆಗೆ ಅಂದೆ ಬಿಡಿ. ಮೊದಲು ಆ 3ನೇ ಮುದ್ದೆನ ಒರಳಲ್ಲಿ ಹಾಕಿ. ಮಾತೆ ಅಮ್ಮ, ತುಳಸಿ ಮಾತೆಗೆ ಆರತಿ ಮಾಡು. ನಾನು ಕಬ್ಬಲ್ಲಿ ಒರಳ ಕುಟ್ಟಕ್ಕೆ ಶುರು ಮಾಡ್ತೀನಿ. ಆಗ್ಲಿ ವಿಶಾಲಾಕ್ಷಿ. ವಿಕ್ರಾಂತ್, ಹಾಲ್ ಬಂದು ನನ್ನ ಮೇಲೋ ಚಿಕ್ಕಪ್ಪ ಮೇಲೋ ಇಲ್ಲ ವಿಶಾಲ್ ಮೇಲೋ ಯಾರ ಮೇಲೆ ಬೀಳತ್ತಪ್ಪ ದೇವ್ರೇ? ಅಂಬಾ ಶಿವಶಂಭೋ. ಏನೆಲ್ರು ಅಷ್ಟು ದೂರ ನಿಂತಿದ್ದೀರಾ? ಸ್ವಲ್ಪ ಹತ್ರ ಬನ್ನಿ, ಹಾಲ್ ಚಿಮ್ಮಿ ಬೀಳ್ಬೇಕಲ್ವಾ? ಎಲ್ರ ಮೇಲೂ ಬಿದ್ರೆ
ದೊಡ್ಡತ್ಗೆ ಬಗ್ಗೆ ಯಾರು ಗೊತ್ತು ಅನ್ಕೋಬೇಕು? ಇವಾಗ ಎಷ್ಟು ದೂರ ಇದ್ರೆ ಅಷ್ಟೇ ಒಳ್ಳೇದಮ್ಮ.